ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆ ಏನಾಯಿತು ಅಂತ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಏನಾಯಿತು ಅಂತ ಹೇಳ್ತೀನಿ ಬನ್ನಿ. ಭೂಮಿ ತುಂಬಾ ಬೇಜಾರು ಮಾಡಿಕೊಂಡು ಮನೆಯಿಂದ ಆಚೆ ಹೋಗ್ತಾ ಇರ್ತಾಳೆ. ಇದನ್ನು ಈ ಕಡೆಯಿಂದ ಅಂಜು ಮತ್ತು ದೇವಯಾನಿ ಇಬ್ಬರು ಕೂಡ ಕಾಯ್ತಾ ಇರ್ತಾರೆ ನೋಡಿಕೊಂಡು. ಆಮೇಲೆ ನೋಡ್ತಾರೆ, ಅವಳು ಹೋಗೋದನ್ನು ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾರೆ. ನೋಡು ಮಾಮ್, ನಿನ್ನ ಮುದ್ದಿನ ಮಗಳು ಮನೆಯಿಂದ ಆಚೆ ಹೋಗ್ತಾ ಇದ್ದಾಳೆ ಅಂತ ಹೇಳ್ತಾ ಅಂಜು ಬಿಡು ತೊಲಗ್ತಾ ಇದೆ ಅಂತ ಅವರಮ್ಮ ದೇವಯಾನಿ ಹೇಳ್ತಾರೆ. ಕತೆನ ಮುಗಿಸೋಣ ಬಾ ಅಂತ ದೇವಯಾನಿ ಅಂಜುನ ಕರ್ಕೊಂಡು ಅಲ್ಲಿಂದ ಹೊರಡ್ತಾರೆ. ಇನ್ನು ಭೂಮಿ ಕಣ್ಣೀರು ಹಾಕ್ಕೊಂಡು ಈ ಮನೆಯಿಂದ ಆಚೆ ಹೋಗೋಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತಾಳೆ. ಯಾಕೆ ಅಂತಂದರೆ 1 ವರ್ಷ ಭೂಮಿ ಮನೆಯಲ್ಲಿ ಸಿಕ್ಕಂಥ ಪ್ರೀತಿ, ಗೌರವ, ಬೆಲೆ ಎಲ್ಲ ಕೂಡ ನೆನ್ಪು ಮಾಡ್ಕೊತಾ ಇರ್ತಾಳೆ. ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಭೂಮಿನ ಎಷ್ಟು ಪ್ರೀತಿಸ್ತಾ ಇದ್ರು, ಎಷ್ಟು ಕಾಳಜಿ, ಪ್ರೀತಿ, ಗೌರವ ಕೊಡ್ತಾ ಇದ್ರು. ಇವೆಲ್ಲನೂ ನೆನಪು ಮಾಡಿಕೊಂಡು ಒಂದೊಂದು ಹೆಜ್ಜೆನ ಮುಂದೆ ಇಡ್ತಾ ಇರ್ತಾರೆ. ಭೂಮಿ ಮನೆಯಿಂದ ಆಚೆ ಹೋಗ್ತಾ ಇದ್ದರೆ ಇನ್ನೊಂದು ಕಡೆ ಅಜಿತ್ ಕೂಡ ಕೂತ್ಕೊಂಡು ಕಣ್ಣೀರು ಸುರಿಸ್ತಾ ಇರ್ತಾರೆ. ಈ ರೀತಿ ಮನೆಯಿಂದ ಆಚೆ ಹೋಗ್ತಾ ಇರಬೇಕಾದ್ರೆ ಭೂಮಿ ಎದುರಿಗೆ ಸತ್ಯ ಅವ್ರು ಬರ್ತಾರೆ. ಸತ್ಯ ಅವ್ರು ಬಂದು ನಿಂತ್ಕೊಂಡಿರ್ತಾರೆ. ಸತ್ಯ ಅಣ್ಣನ ನೋಡಿ ಭೂಮಿ ಕೂಡ ಶಾಕ್ ಆಗ್ತಾರೆ. ಆಗ ಸತ್ಯಣ್ಣ ಹೇಳ್ತಾರೆ, ಸತ್ಯಣ್ಣ ಇನ್ನು ಮುಂದೆ ಹೋಗಿಲ್ವಾ ಅಂತ ಕೇಳಿದಾಗ, ಇಲ್ಲಿವರೆಗೂ ನಮ್ಮ ಮನೆಯಲ್ಲಿರುವುದು ಸುಮ್ಮನೆ. ನಾನು ಇವಾಗ ನನ್ನ ತಂಗಿ ಈ ಮನೆಯಿಂದ ಆಚೆ ಹೋಗಬಾರ್ದು ಅಂತ ಹೇಳಿ ಈ ಮನೆಯಲ್ಲಿ ಕಾವಲಾಗಿದ್ದೀನಿ ಅಂತ ಹೇಳಿಬಿಟ್ಟು ಸತ್ಯ ಹೇಳ್ತಾರೆ. ಈ ಮಾತನ್ನು ಹೇಳೋಕ್ಕೆ ಶುರು ಮಾಡ್ತಾರೆ. ಯಾವುದೇ ರೀತಿ ಅಧಿಕಾರ ಇಲ್ಲ ಅಲ್ವಾ ಸತ್ಯಣ್ಣ ಈ ಮನೆಯಲ್ಲಿ ಅಂತ ಭೂಮಿ ಹೇಳ್ತಾರೆ. ಆಗ ಸತ್ಯ ಅವರು, ನೀನು ಕೇವಲ ವೀರಣ್ಣನ ಮಗಳಾಗಿ ಅಷ್ಟೇ, ಆದರೆ ಈಗ ಒಬ್ಬ ದೊಡ್ಡ ವ್ಯಕ್ತಿ ರಾಮನಾರಾಯಣ್ ಸಂಗೀತ್ ಅವರ ಸೊಸೆ, ಈ ಮನೆ ಯಜಮಾನಿ, ಮೊಮ್ಮಗಳು ಶ್ರವಣ್ ಶಾರದಾ ಅವರ ಮಗಳು, ಈ ಮನೆ ಯುವರಾಣಿ ಅನ್ನೋ ಪಟ್ಟನ ಹೊತ್ಕೊಂಡಿದ್ಯಾ. ನನ್ನ ಮುದ್ದು ತಂಗಿ ನೀನು. ಇಷ್ಟು ಪಟ್ಟಗಳು ಸಾಕಾ ಅಥವಾ ಇನ್ನೂ ಬೇಕಾ ಅಂತ ಸತ್ಯ ಅವರು ಹೇಳಿದಾಗ ಭೂಮಿ ಶಾಕಲ್ಲಿ ನೋಡ್ತಾ ಇರ್ತಾರೆ. ಅವ್ರು ಹೇಳ್ತಾರೆ ಆಗ ಅಗ್ನಿ ಸಾಕ್ಷಿಯಾಗಿ ತಾಳಿ ಕರ್ಕೊಂಡು ಬಂದಂತಹ ಗಂಡನನ್ನು ಇವತ್ತು ಮುಖ ನೋಡೋದಕ್ಕೆ ಇಷ್ಟ ಇಲ್ಲ, ನನ್ನನ್ನು ಮನೆಯಿಂದ ಆಚೆ ಹೋಗು ಅಂತ ಹೇಳಿದ್ದಾರೆ. ಅವರನ್ನು ನಾನು ಲೆಕ್ಕಿಸಲಿಲ್ಲ ಅಥವಾ ಇವರನ್ನು ಲೆಕ್ಕಿಸಲಿಲ್ಲ ಅಂತ ಯಾವ ಸಂಬಂಧನೂ ಕೂಡ ನಾನು ಕಳ್ಕೊಂಡು ಬಂದಿಲ್ಲ ಸತ್ಯಣ್ಣ ಅಂತ ಹೇಳ್ತಾ ಇರಬೇಕಾದ್ರೆ, ಇಲ್ಲ ಭೂಮಿ, ನಿನಗೆ ಹೇಗೆ ಹೇಳಲಿ ನಾನು, ನನ್ನ ಮಾತನ್ನು ಇಷ್ಟು ಹೇಳಿದ್ರೂ ಕೂಡ ನೀನು ನಂಬ್ತಾ ಇಲ್ಲ ಅಲ್ವಾ, ನಿನಗೆ ಅರ್ಥ ಮಾಡಿಸ್ತೀನಿ, ನಿನ್ನ ಕೋಪನ ಸ್ವಲ್ಪ ಕಡಿಮೆ ಮಾಡ್ಕೊ ಅಂತ ಸೂಟ್ ಕೇಸ್ನ ಕಿತ್ಕೋತಾರೆ. ಭೂಮಿ, ಕೆಲವು ತಿಂಗಳಿಂದ ನೀನು ನಚ್ಚಿ ಫಾರಿನ್ಗೆ ಹೋಗಬೇಕು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಹೊರಟಿದ್ದೆ ಅಲ್ವಾ. ಆಗ ಏನಾಯಿತು ಗೊತ್ತಾ ನಿನಗೆ? ಓಪನ್ ಮಾಡು, ಈ ಸೂಟ್ ಕೇಸ್ ತಾನೇ ನೀನು ತಗೊಂಡೋಗೋಕೆ ಹೊರಟಿದ್ದು, ಈ ಸೂಟ್ ಕೇಸ್ನ ಓಪನ್ ಮಾಡು ಅಂತ ಈ ಕಡೆ ಸತ್ಯ ತುಂಬಾ ಕೂಗಾಡ್ತಾ ಇರಬೇಕಾದ್ರೆ, ಸತ್ಯಣ್ಣ ಇಂಥದ್ದೇನಿದೆ ಇದರಲ್ಲಿ ಅಂತ ಬ್ರಹ್ಮಾಂಡನೇ ಅಡಾಗಿದೆ, ಓಪನ್ ಮಾಡು ಅಂತ ಸತ್ಯ ಅವ್ರು ಹೇಳಿದಾಗ ಅದರಲ್ಲಿ ಒಂದು ಲೆಟರ್ ಇರುತ್ತೆ. ಅದನ್ನು ತಗೊಂಡು ಭೂಮಿ ನೋಡ್ತಾ ಇರಬೇಕಾದ್ರೆ ಒಂದು ಕಡೆ ಶಾಕ್ ಆಗ್ತಾರೆ. ಇದರಲ್ಲಿ ಏನಿದೆ ಈ ಲೆಟರಲ್ಲಿ ಅಂತ ಹೇಳಿದಾಗ ಗಾಬರಿ ಆಗ್ತಾರೆ. ಈ ರೀತಿ ಹುಡುಕ್ತಾ ಇರಬೇಕಾದ್ರೆ ಅವಳ ಕೈಲಿ ಲೆಟ್ರ್ ಕೂಡ ಸಿಗುತ್ತೆ ಅಂತ ಹೇಳಿ ಸತ್ಯ ಅವ್ರ ಮುಖ ನೋಡ್ತಾ ಇರ್ತಾರೆ. ಲೆಟ್ರನ್ನ ಓದು ಭೂಮಿ, ನಿನಗೋಸ್ಕರನೇ ಬರೆದಿರೋದು ಅಂತ ಹೇಳಬೇಕಾದ್ರೆ ತುಂಬಾ ಪ್ರೀತಿಯಿಂದ ಬರೆದಿರ್ತಾರೆ. ಆಗ ಸತ್ಯ ಅವ್ರು ಹೇಳ್ತಾರೆ, ತುಂಬಾ ಪ್ರೀತಿ ಮಾಡ್ತಾನೆ ಭೂಮಿ ನಿನ್ನ ಅವನಿಗೆ ಬೈಯೋ ಅಧಿಕಾರ ಇಲ್ವಾ, ಒಂದು ಮಾತು ಕೋಪದಲ್ಲಿ ಬೈದ ಅನ್ನೋ ಮಾತ್ರಕ್ಕೆ ನೀನು ಅವನ್ನ ಬಿಟ್ಟು ಹೋಗೋಕೆ ಹೊರಟಿದ್ಯಲ್ಲ ಭೂಮಿ, ಅವನು ಎಂಥವನು, ಅವನು ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅನ್ನೋದು ನಿನಗೆ ಗೊತ್ತಿಲ್ಲ ಅಲ್ವಾ. ಪ್ರೀತಿ ಮಾಡೋನು ನಿನಗೆ ಒಂದು ಬೈದಿದ ತಕ್ಷಣ ನೀನು ಮನೆ ಬಿಟ್ಟು ಹೊರಡ್ತೀಯ. ಆಯಿತು, ಈ ಮನೆ ಬಿಟ್ಟು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀಯಾ ಅಲ್ವಾ, ಆಯಿತು, ಈ ಸತ್ಯ ಕೂಡ ಹೇಳ್ತಾನೆ, ಇನ್ನು ಪೇಪರ್ನ ತೆಗೆದು ಓದು, ಆಗ ನಿನಗೆ ಗೊತ್ತಾಗುತ್ತೆ. ಭೂಮಿ ಲೆಟರ್ನ ಓದ್ತಾರೆ. ನನ್ನ ಮುದ್ದಿನ ಹೆಂಡತಿ, 1 ವರ್ಷ ಕಾಂಟ್ರಾಕ್ಟ್ರಲ್ಲಿ ನಾನು ನಿನಗೆ ಒಂದು ಲೆಟರ್ ಬರೆಯೋ ಒಂದು ಅವಕಾಶ ಸಿಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ನಿನ್ನನ್ನು ಮದುವೆ ಆಗಿ 1 ವರ್ಷ ಕಾಂಟ್ರಾಕ್ಟಲ್ಲಿ ಮಾತ್ರ,
ಆದರೆ ಈಗ ನನ್ನ ಉಸಿರಲ್ಲಿ ಬೆರೆತೋಗಿದ್ಯಾ ಭೂಮಿ. ನೀನು ಬಾಯಿ ಬಿಟ್ಟು ನಿಲ್ಲಿಸೋದನೇ ಇರಲ್ಲ. ಆ ಥರ ಮಾತಾಡೋ ರೀತಿ ನನಗೆ ತುಂಬ ಇಷ್ಟ. ಆಡ್ತಾ ನೀನು ಒಂಥರ ಛಲಗಾತಿ. ನಿನ್ನಂಥ ಹುಡುಗಿನ ನಾನು ಎಲ್ಲೂ ಕೂಡ ನೋಡಿಲ್ಲ. ನೀನು ನನ್ನ ಬದುಕಿಗೆ ಬರ್ತೀಯಾ, ನಮ್ಮಿಬ್ಬರು ಒಂದು ಭೇಟಿ ಇಲ್ಲಿವರೆಗೂ ತಂದು ನಿಲ್ಲಿಸುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಭೂಮಿ. ನಾನು ನಿನ್ನನ್ನು ತುಂಬಾ ಇಷ್ಟಪಡ್ತಾ ಇದ್ದೀನಿ, ಕೊನೆವರೆಗೂ ಇಷ್ಟಪಡ್ತೀನಿ. ನನ್ನ ಜೊತೆ ನನ್ನ ಬಹಳ ಸಂಗಾತಿಯಾಗಿ ಇರ್ತೀಯಾ ಅಂತ ಹೇಳಿಬಿಟ್ಟು ಅಜಿತ್ ಆ ಲೆಟ್ರಲ್ಲಿ ಬರೆದಿರ್ತಾರೆ. ಆಗ ಭೂಮಿ, ಸಾಹೇಬ್ರೆ ನನ್ನ ಇಷ್ಟೊಂದು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ತುಂಬಾ ಅಳ್ತಾಳೆ. ಈ ವಿಡಿಯೋ ಇಲ್ಲಿಗೆ ಮುಗಿಯುತ್ತೆ. ಯಾರಾದರೂ ಇಷ್ಟ ಆಗಿದ್ದರೆ ಈ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.